ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಅರ್ಧ ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಅದರ ಅರ್ಧದಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಸಿಂಪಲಾಗಿ ಮನೆಯಲ್ಲೇ ತರಕಾರಿ ಇದ್ದರೆ ಸಾಕು. ನೌಕೋಲು, ಆಲೂಗಡ್ಡೆ, ಆಮೇಲೆ ಕ್ಯಾರೆಟು, ಬೀನ್ಸು ಹಾಕಿಬಿಟ್ಟು ನಾನು ಒಂದು ಬಿಸಿಬೇಳೆ ಬಾತ್ ಮಾಡ್ತೀನಿ. ಬನ್ನಿ, ಅರ್ಜೆಂಟಿಗೆ ಬೆಳಗ್ಗೆ ಎದ್ದು ಬಿಸಿಬೇಳೆ ಬಾತ್ ಮಾಡ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡೋದ್ರೆ ಸಂಜೆವರೆಗೂ ಹಾಗೇ ಇರುತ್ತೆ. ಇವಾಗ ಇದನ್ನು ಬಿಸಿಬೇಳೆ ಬಾತ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇವಾಗ ಫಸ್ಟು ನಾನು ಇದನ್ನು ಎಲ್ಲ ಅಕ್ಕಿನೂ ಬೇಳೆನೂ ಒಂದೇ ಸಾರಿ ಹಾಕಿಬಿಟ್ಟು ನಾನು ತೊಳ್ಕೊತೀನಿ. ನೀಟಾಗಿ ಎರಡು ಹಾಕಿಬಿಟ್ಟು ನಾವು ತೊಳ್ಕೊಳ್ಳೋಣ. ಯಾಕಂದರೆ ಇದು ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ದೊಡ್ಡ ಬಾಟಲ್ಲೇ ಇಲ್ಲ ದೊಡ್ಡ ಗ್ಲಾಸ್ಲೇ ಅಳತೆ ತೊಗೋಬೋದು. ನಾನು ಒಬ್ಬರು ಇಬ್ಬರು ತಿನ್ನಷ್ಟು ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ನಾವು 2 ಸತಿ ಇದನ್ನು ವಾಶ್ ಮಾಡ್ಕೊಂಬರೋಣ. ಬನ್ನಿ ನೋಡಿ, ಹಿಂಗೆ ನೀಟಾಗಿ ನಾವು ತೊಳ್ಕೊಬೇಕು. ಧೂಳು ಬೇಳೆಯಲ್ಲಿ ಅಕ್ಕಿಯಲ್ಲಿ ಇರುತ್ತೆ. ಅಕ್ಕಿ ನೀಟಾಗಿ ತೊಳ್ಕೊಂಬಿಟ್ಟು ನಾವು ಇದನ್ನು ಕುಕ್ಕರ್ಗೆ ಹಾಕೋಣ. ನೋಡಿ, ಇವಾಗೊಂದು ನಾನು ಕುಕ್ಕರ್ ತೊಗೊಂಡಿದ್ದೀನಿ, ಚಿಕ್ಕದು ಕುಕ್ಕರ್ ತೊಗೊಂಡ್ಬಿಟ್ಟು ನಾನು ಇದರಲ್ಲಿ ತೊಳ್ಕೊಂಬಂದಿರೋದು ಅಕ್ಕಿ ಬೇಳೆ ಇದರಲ್ಲಿ ನಾನು ಹಾಕ್ತಾಯಿದ್ದೀನಿ. ತೊಗೊಂಡಿದ್ದೀವಲ್ಲ, ತರಕಾರಿ ಹಾಕ್ಕೊಳ್ಳೋಣ. ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ನೀವು ಬೇಕಂದ್ರೆ ನೀವು ಬಟಾಣಿನೂ ಹಾಕ್ಕೋಬೋದು, ಬೇರೆ ತರಕಾರಿಗಳು ನೀವು ಹಾಕ್ಕೋಬೋದು. ನಾನು ಇಷ್ಟೇ ಸಾಕು ಅಂತ ನಾನು 4 ಥರ ನಾನು ತರಕಾರಿ ಹಾಕಿದ್ದೀನಿ. ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧ ಚಿಟಿಕೆಯಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನ್ ಆದಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ನಾವೇನು ಅಕ್ಕಿ ತೊಗೊಂಡಿದ್ದೀವಲ್ಲ, ಇದೇ ಬಟ್ಟಲೇ ನಾನು 3/4 ಬಟ್ಲಷ್ಟು ನಾನು ಅಕ್ಕಿ ತೊಗೊಂಡಿದ್ದೆ. ನಾನು 3 ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಯಾವ ಗ್ಲಾಸ್ ತೊಗೊಂಡಿರ್ತಾರಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ಜಾಸ್ತಿ ಆದರೂ ನಡೆಯುತ್ತೆ, ಅಳತೆ ಬೇಕಂತೇನೂ ಇಲ್ಲ. ಜಾಸ್ತಿನೇ ಇದಕ್ಕೆ ನೀರು ನೀವು ಹಾಕ್ಕೋಬೋದು. ಎಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ನಾವು ಕುಕ್ಕರ್ ಮುಚ್ಚಿಬಿಟ್ಟು ನಾವು 1-2 ವಿಷಲ್ ಹೊಡೆಸ್ಕೊಂಬರೋಣ. ಬನ್ನಿ, ನಂತರ ಏನು ಮಾಡೋದಂತ ನಾನು ತೋರಿಸ್ತೀನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಅದು ಬೇಳೆ ನಾವು ತರಕಾರಿ ಎಲ್ಲ ಬೇಯಿದ್ರಾಗ ಇದೊಂದು ಒಗ್ಗರಣೆ ಮಾಡೋಣ. ಇವಾಗ ಒಂದು ಬಾಣಲಿಗೆ ನಾನು 2-3 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನೇ ಮುಂದಿರಲಿ, ಚೆನ್ನಾಗಿ ಮಸಾಲೆ ಎಲ್ಲ ಬೆಂದ್ರೇ ಸೂಪರಾಗಿ ಆಗೋದು. ಸ್ವಲ್ಪ ಇದಕ್ಕೆ ಕಾಯಲಿ. ಸಾಸಿವೆ ಜೀರಿಗೆ ಹಾಕೋಣ. ನೋಡಿ, ಇವಾಗ ಒಂದೇ 1 ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾವು ಒಂದು 5-6 ಗೋಡಂಬಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋದು. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಾಡ್ಸೋಣ. ನಂತರ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ ನಾನು ಇವಾಗ ಈರುಳ್ಳಿ ಹಾಕ್ತೀನಿ. ಎಷ್ಟು ಚೆನ್ನಾಗಿರುತ್ತಂದರೆ ಈ ಬಿಸಿಬೇಳೆ ಬಾತು ಹೊರಗಡೆ ಹೋಗಿ ಹೋಟೆಲಲ್ಲಿ ತಿನ್ನೋ ಬದಲು ಮನೆಯಲ್ಲೇ ನೀವು ಒಂದು ಪ್ಯಾಕೆಟ್ ತಂದುಬಿಟ್ರೆ ಸಾಕು. 10 ರೂಪಾಯಿ ಕೊಟ್ಟರೆ ಪ್ಯಾಕೆಟ್ ಸಿಗುತ್ತೆ. ಅದು ತಂದುಬಿಟ್ಟು ನೀವು ತರಕಾರಿ ಇದ್ದರೆ ಬಿಸಿಬೇಳೆ ಬಾತು ಮಾಡ್ಕೋಬೋದು. ನೋಡಿ, ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ನಾನು ದಪ್ಪ ಮೆಣಸಿನ್ಕಾಯಿ, ಅದೇ ಕ್ಯಾಪ್ಸಿಕಮ್ ಅಂತಿರಲ್ಲ, ಅದನ್ನು ನಾನು ಒಂದು ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಇರೋದಕ್ಕೆ ನಾನು ಒಂದು ಅರ್ಧ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಅರ್ಧ ಕೆಜಿ 1 ಕೆಜಿ ಮಾಡೋಂಗಿದ್ರೆ 1-2 ಈ ಥರನೂ ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಹಾಕ್ಕೋಬೋದು. ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಅದ್ರ ಜೊತೆಗೆ ನಾನು ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, ಟೊಮೊಟೊ ಹಾಕ್ತಾಯಿದ್ದೆ. ನೋಡಿ, ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಬೇಕಿದು. ಸಾಫ್ಟಾಗಿ ದಪ್ಪ ಮೆಣಸಿನ್ಕಾಯಿನೂ ಟೊಮೊಟೊ ಸಾಫ್ಟಾಗಿ ಆಗಬೇಕಂದ್ರೆ ಸ್ವಲ್ಪ ನಾವು ಒಂದು ಚುಟ್ಕಿಯಷ್ಟು ಉಪ್ಪು ಹಾಕೋಣ. ಯಾಕಂದ್ರೆ ಫಸ್ಟೇ ನಾವು ತರಕಾರಿ ಬೇಯೋಕ್ಕೆಲ್ಲ ಉಪ್ಪು ಹಾಕಿದ್ವಿ. ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾನು ಮುಚ್ಚಳ ಮುಚ್ತೀನಿ. 1 ನಿಮಿಷ ಬಿಟ್ಟ ನಂತರ ನಾವು ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸೋಣ. ಅಷ್ಟೊತ್ತಿಗೆ ಕುಕ್ಕರ್ ಆರಿರುತ್ತೆ, ಬಿಸಿಬೇಳೆ ಬಾತು ರೆಡಿ ಆಗುತ್ತೆ. ನೋಡಿ, ಇವಾಗ ಸಾಫ್ಟ್ ಆಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಇದು. ಇವಾಗ ನಾವು ಇದಕ್ಕೆ ಸ್ವಲ್ಪ ಮಸಾಲೆಗಳು ಹಾಕೋಣ. ನಾನು ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರೋದು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಿಂಗೆ ಹಾಕಿಬಿಟ್ಟೆ ನೀವು ಬೇಳೆ ಸಾರಾಗಿರ್ಬೋದು ಯಾವುದಕ್ಕಾದ್ರೂ ಸ್ವಲ್ಪ ಹಿಂಗೆ ಯೂಸ್ ಮಾಡಿ. ನೋಡಿ, ನಾನು ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ 1-2 ನಾನು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ.
ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗಿನ ಏನೇನು ಬೇಕಂತ ಮಸಾಲ ನೋಡ್ಕೊಳ್ಳೋಣ. ಬೇಕಾದ್ರೆ ಒಣ ಮೆಣಸಿನ್ಕಾಯಿ ನೀವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡು ನಾನು ಖಾರ ಬಿಡುತ್ತೆ ಎಲ್ಲನೂ ಅಂಥೇಳಿ ಮೇಲೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಎಣ್ಣೆಲೇನು ಫ್ರೈ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಾಶ್ಮೀರಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ ಇದು ಬಿಸಿಬೇಳೆ ಬಾತ್ ಪೌಡ್ರು. ಇದನ್ನು ನಾವೀಗ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡೋಣ. ಇವಾಗ ನಾನು ಹುಣಸೆಹಣ್ಣು ಕಲಿಸ್ಕೊಂಡಿದ್ದೆ ಸ್ವಲ್ಪ. ಇದಕ್ಕೆ ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರಷ್ಟು ನಾನು ಹುಣಸೆಹಣ್ಣು ಹುಳಿ ಬಿಡ್ತಾಯಿದ್ದೀನಿ. ಬಿಸಿಬೇಳೆ ಬಾತಿಗೆ ಸ್ವಲ್ಪ ಹುಣಸೆಹಣ್ಣು ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿರೋದು. ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ನೀರು ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಕುದೀಲಿ ಅಂಥೇಳಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಾವು ಉಪ್ಪು ಸೇರಿಸಿದ್ದೀವಿ, ಆಮೇಲೆ ರೈಸ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸತಿ ನಾವು ಉಪ್ಪು ಖಾರ ನೋಡಿಕೊಂಡು ಹಾಕ್ಕೋಬೋದು. ಇವಾಗ ಸ್ವಲ್ಪ ಇದು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡೋಣ. 1 ನಿಮಿಷ ಇದು ಬೇಯಲಿ. ನೋಡಿ ಮಸಾಲನೂ ಕುದೀತಾ ಐತಿ. ನಾವು ಬಿಸಿಬೇಳೆ ಬಾತು ತೆಗ್ದಿದ್ವಿ. ಎಷ್ಟು ನೀರು ಹಾಕಿದ್ದೀವಿ ನೋಡಿ, ಎಷ್ಟೊಂದು ನೀರೆಲ್ಲ ಕಡಿಮೆ ಆಗಿದೆ. ಅದಕ್ಕೆ ನಾವು ಮಸಾಲ ಎಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಅದನ್ನು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ರೇಷನ್ ಅಕ್ಕಿದು ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ನಾನು ಇದು ಸಣ್ಣ ಅಕ್ಕಿ ಸೋನಾ ಮೊಸರು ಅಕ್ಕಿದು ಮಾಡಿದ್ದು. ನೀವು ರೇಷನ್ ಅಕ್ಕಿದು ಮಾಡಿ ನೋಡಿ, ಇನ್ನೂ ಸೂಪರಾಗಿರುತ್ತೆ ಇದು. ಇವಾಗ ಅಲ್ಲಿ ಮಸಾಲ ಕುದೀತಾ ಐತಿ, ಅದಕ್ಕೆ ಹಾಕಿಬಿಟ್ಟು ನಾನು ಬಿಸಿಬೇಳೆ ಬಾತು ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಕುದಿ ಬರ್ತಾ ಐತಿ. ಇದು ಚೆನ್ನಾಗಿ ಕುದ್ದ ನಂತರ ನಾವು ಟೇಸ್ಟ್ ಎಲ್ಲ ನೋಡ್ಕೊಂಬಿಟ್ಟು ನಾವು ಇದಕ್ಕೆ ಹಾಕ್ಬೋದು. ಇವಾಗ ಸ್ವಲ್ಪ ನೋಡಿ ನಾನು ಬೆಲ್ಲ ತೊಗೊಂಡಿದ್ದೀನಿ. 1 ಹಳ್ಳು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ. ನೀವು ಯಾರು ತಿನ್ನಲ್ಲ ಅಂದವರು ನೀವು ಸ್ಕಿಪ್ ಮಾಡ್ಕೋಬೋದು. ನಾನು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ನಾನು ಬೆಲ್ಲ ಹಾಕಿದ್ದೀನಿ. ಇವಾಗ ಸ್ವಲ್ಪ ಕುದ್ದ ನಂತರ ನಾವು ಇದಕ್ಕೆ ನೋಡಿ ಇವಾಗ ಕುದೀತಾ ಐತಿ. ಇವಾಗ ನಾನು ರೈಸ್ ಹಾಕ್ತೀನಿ. ಇದರಲ್ಲಿ ರೈಸ್ ಹಾಕ್ಬಿಟ್ಟು ನಾವು ಮನೇಲಿ ಬೂಂದಿಕಾಳು ತಂದಿಟ್ಟಿರ್ತೀವಿ, ಹಾಕೊಂಬಿಟ್ಟು ತಿಂದ್ರೆ ಮಾತ್ರ ಸೂಪರಾಗಿರುತ್ತೆ. ಈ ಬಿಸಿಬೇಳೆ ಬಾತು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಇವಾಗ ನಾವು ಇದಕ್ಕೆ ಏನಾರು ನೀರು ಕಡಿಮೆ ಅನಿಸಿದರೆ ಸ್ವಲ್ಪ ನೀವು ಬಿಸಿ ನೀರು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು. ನಿಮಗೆ ಗಟ್ಟಿ ಬೇಕನ್ಸಿದ್ರೆ ನೀವು ಸ್ವಲ್ಪ ಗಟ್ಟಿನೇ ಇಟ್ಕೊಳ್ಳಿ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕನ್ಸಿದ್ರೆ ಈ ತೆಳ್ಳಗಾದಷ್ಟು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು. ನೋಡಿ ನಿಮ್ಗೆ ಇನ್ನೂ ತೆಳ್ಳಗೆ ಬೇಕನ್ಸಿದ್ರೆ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ನೀವು ಹಾಕ್ಕೋಬೋದು. ಇವಾಗ ನಾನು ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಸ್ವಲ್ಪ ಕುದೀಲಿ. ಆಗಷ್ಟು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಮೇಲಿಗೆ ನೀವು ಬೇಕಂದ್ರೆ ಜಾಸ್ತಿನೇ ಹಾಕ್ಕೋಬೋದು. ನಾನು 1 ಸ್ಪೂನ್ ಸಾಕಂತ ನಾನು ತುಪ್ಪ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸರ್ವ್ ಮಾಡ್ಕೊಂಡು ತಿನ್ನೋದೆ. ಸೂಪರಾಗಿರುತ್ತೆ. ಈ ಬಿಸಿಬೇಳೆ ಬಾತ್ ಮಾತ್ರ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ನನಗೆ ಉಪ್ಪು ಕಡಿಮೆ ಆದಂಗೆ ಅನಿಸುತ್ತೆ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಉಪ್ಪು ಖಾರ ನೋಡ್ಕೊಂಬಿಟ್ಟು ನೀವು ಹಾಕ್ಕೊಂಡು ಟೇಸ್ಟ್ ನೋಡ್ಕೊಂಡು ಮುಚ್ಚಳ ಮುಚ್ಚಿ ಇಟ್ಟು ಹಾಕ್ಕೊಂಡು ತಿಂತಾಯಿರ್ಬೋದು. ಲಾಸ್ಟ್ ಟಚಪ್ ಇದು. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇವಾಗ ಮುಚ್ಚಳ ಮುಚ್ಚಿ ಇಟ್ಬಿಟ್ಟು ಮಕ್ಕಳಿಗೆಲ್ಲ ಸರ್ವ್ ಮಾಡಿ ಕೊಡ್ತೀನಿ. ಈ ಬಿಸಿಬೇಳೆ ಬಾತು ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.